ಯಾವುದೇ ₹1 ಖರ್ಚಿಲ್ಲದೇನೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ಕೊಟ್ಟಿರ್ತಕ್ಕಂಥ ಹಣ ಇದು. ಅದರಿಂದ ನೀವು ನೋಡಿ, ಹೆಣ್ಮಕ್ಳು ಒಂದು ಓಟು ಹಾಕ್ಬಾರ್ದು. ನೀವು ಬಿಜೆಪಿಗೆ ಒಂದು ಓಟು ಹಾಕ್ಬಾರದು. ನೋಡ್ರಮ್ಮ ತಾಯಿ, ಫ್ರೀಯಾಗಿ ಬಸ್ ನಲ್ಲಿ ಓಡಾಡ್ತಾ ಇದ್ದೀರಲ್ವ ನೀವು? ಕೈ ಎತ್ತಿ ನೋಡ, ಕೈ ಎತ್ತರಮ್ಮ. ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಬಿಜೆಪಿಯವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ದಯಮಾಡಿ ಓಟ್ ಹಾಕ್ಬಾರ್ದು. ಗೊತ್ತಾಯ್ತೇನ್ರೇ? ನಿಮ್ಗೆ ನಿಮ್ ಮನೆಯಲ್ಲಿ ಮನೆ ಯಜಮಾನಿಗೆ ತಿಂಗಳಿಗೆ ₹2,000 ಕೊಡ್ತೀವಿ. ಅದನ್ನ ಯಾರು ಕೊಡ್ತಾ ಇರೋರು? ಕಾಂಗ್ರೆಸ್ ಸರ್ಕಾರ. ಅದನ್ನ ವಿರೋಧ ಮಾಡಿದವ್ರು ಯಾರು? ಬಿಜೆಪಿ ಅವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ಗೃಹ ಜ್ಯೋತಿ ನೀವು 200 ಯೂನಿಟ್ ಒಳಗೆ ಕರೆಂಟೇ ಕಟ್ಟಾಗಿಲ್ಲ. ಕಟ್ತೀರಾ? ಯಾರ್ಯಾರು ಕಟ್ತೀರಿ ನೋಡು, ಕೈ ಎತ್ತಿ. ಯಾರು ಕಟ್ಟಲ್ಲ. ಇದನ್ನ ವಿರೋಧ ಮಾಡಿದವ್ರು ಯಾರು? ಮತ್ತೆ ಇವ್ರಿಗೆ ಓಟ್ ಹಾಕ್ತೀರಾ? ಹಾಕ್ಬಾರದು. ದಯಮಾಡಿ ಅದಕ್ಕೆ ಅನ್ನ ಭಾಗ್ಯ ಕಾರ್ಯಕ್ರಮ ಕೊಟ್ಟವ್ರು ಯಾರು? ನಾನು ಹಳ್ಳಿಯವನು. ನಮ್ಮ ಊರಿನಲ್ಲಿ ಅನ್ನ ಉಣ್ತಿದ್ದದೆ ಹಬ್ಬದ. ಇವೆಲ್ಲ ನೀರಾವರಿ ಇದೆ. ಈ ಊರಿನಲ್ಲಿ ನೀರಾವರಿ ಇದೆ. ನಮ್ಮ ಊರಿನಲ್ಲಿ ನೀರಾವರಿ ಇದ್ದದ್ದು ಬಹಳ ಕಡಿಮೆ. ಜಾಸ್ತಿ ಜನ ಕೃಷಿ ಜಮೀನು ಇಟ್ಕೊಂಡಿದ್ದವ್ರೆ ಇದ್ದವರು. ಅವ್ರು ಅನ್ನ ಉಣ್ತಿದ್ದು ಯಾವಾಗ ಗೊತ್ತಾ? ಹಬ್ಬಗಳಲ್ಲಿ ಅಥವಾ ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ತಿದ್ದದು. ಈಗ ಎಲ್ರ ಮನೇಲೂ ಅನ್ನ. ಅದಕ್ಕೆ ಬಿಜೆಪಿ ಇದೆಲ್ಲ ಸುಳ್ಳು ಹೇಳ್ತಾರೆ. ಸಾಲದ ರಾಮಯ್ಯ ಅಂತ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಗೊತ್ತಾಯ್ತೇನ್ರಿ? ಅನ್ನದ ರಾಮಯ್ಯ ಪಕ್ಷಕ್ಕೆ ಓಟ್ ಕೊಡ್ಬೇಕಾ? ಇದು ಸಾಲದ ಅಶೋಕ, ಮೋದಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ವಿಜೇಂದ್ರ ಇವ್ರ ಪಾರ್ಟಿಗೆ ಓಟ್ ಹಾಕ್ಬೇಕಾ? ಸಿಟಿ ರವಿ, ಅವ್ರು ಸಿಟಿ ರವಿ ಅಲ್ಲ, ಲೂಟಿ ರವಿ. ಸಿಟಿ ರವಿ ಚಿಕ್ಕಮಗಳೂರು ಕಡೆ ಎಲ್ಲ ಕರೆಯೋದು ಹೆಂಗ್ ಗೊತ್ತಾ ಅವ್ರಿಗೆ? ಲೂಟಿ ರವಿ ಅಂತ ಕರೆಯೋದು. ಅದರಿಂದ 9ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. ಇವ್ರ ಕ್ರಮ ಸಂಖ್ಯೆ 3. ಇವ್ರ ಚಿಹ್ನೆ ಹಸ್ತ ಗುರುತಿಗೆ ಓಟ್ ಹಾಕಿ ಇವರನ್ನ ಕಳಿಸ್ಕೊಡ್ಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.